ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ತಿಣುಕಾಡಿ ಡ್ರಾ ಮಾಡಿಕೊಂಡಿದ್ದ ಭಾರತ ಎರಡನೇ ಪಂದ್ಯದಲ್ಲಿ ಕಂಪ್ಲೀಟ್ ಮಕಾಡೆ ಮಲಗಿತ್ತು. ಟಾರ್ಗೆಟ್ ಬಿಗ್ ಸ್ಕೋರ್ ಅಲ್ಲದೆ ಇದ್ರೂ ಕೂಡ ಬೀಟ್ ಮಾಡೋಕೆ ಆಗದೆ ಸೋಲೊಪ್ಪಿಕೊಂಡ್ರು. ಹಿಟ್ಮ್ಯಾನ್ ರೋಹಿತ್ ಶರ್ಮಾರನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಬ್ಯಾಟರ್ಸ್ ಕೂಡ ಬಂದ ಪುಟ್ಟ ಹೋದ ಪುಟ್ಟ ಎನ್ನುವಂತೆಯೇ ಆಡಿದ್ರು. ಕೊಲಂಬೋದ ಸ್ಲೋ ಅಂಡ್ ಲೋ ಪಿಚ್ನಲ್ಲಿ ಇಂಡಿಯನ್ ಟೈಗರ್ಸ್ ಸಿಂಹಳಿಯರ ಸ್ಪಿನ್ ಬಲೆಗೆ ಒಬ್ಬರ ಹಿಂದೊಬ್ಬರಂತೆ ಬಿದ್ರು. ಚೇಸಿಂಗ್ ಇಳಿದಾಗ ಟೀಂ ಇಂಡಿಯಾ ಅದ್ದೂರಿ ಆರಂಭ ಪಡೆದುಕೊಂಡಿತ್ತು. ಮೊದಲ 10 ಓವರ್ಗಳಲ್ಲಿ ಎಲ್ಲಾನು ಕೂಡ ಚೆನ್ನಾಗೇ ಇತ್ತು. ಆದರೆ ಆ ಬಳಿಕ ಟೀಂ ಇಂಡಿಯಾ ಬ್ಯಾಟರ್ಗಳ ಪೆವಿಲಿಯನ್ ಪರೇಡ್ ನಡೆದಿತ್ತು. ಮಿಡಲ್ ಆರ್ಡರ್ನ ಬ್ಯಾಟರ್ಸ್ ಕೈಕೊಟ್ಟಿದ್ರಿಂದ ಸುಲಭವಾಗಿ ಗೆಲ್ಲಬಹುದಿದ್ದ ಮತ್ತೊಂದು ಪಂದ್ಯವನ್ನ ಭಾರತ ಕೈ ಚೆಲ್ಲಿಕೊಳ್ಳಬೇಕಾಯಿತು. ಬಟ್ ಇಲ್ಲಿ ಬ್ಯಾಟರ್ಸ್ ಕೈಕೊಟ್ರು ಅನ್ನೋದಕ್ಕಿಂತ ಹೆಡ್ ಕೋಚ್ ಗೌತಮ್ ಗಂಭೀರ್ ಮಾಡಿದ ಎಕ್ಸ್ಪೆರಿಮೆಂಟ್ ಸೋಲಿಗೆ ಕಾರಣ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಇದೇ ಪ್ರಯೋಗದಿಂದಲೇ ಕನ್ನಡಿಗ KL ರಾಹುಲ್ರ ಕ್ರಿಕೆಟ್ ಕರಿಯರ್ ಕೂಡ ಅಂತ್ಯವಾಗುವ ಆತಂಕ ಎದುರಾಗಿದೆ. ಅದು ಯಾಕೆ ಮತ್ತು ಹೇಗೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಟೀಂ ಇಂಡಿಯಾದ ಶ್ರೀಲಂಕಾ ಪ್ರವಾಸ ಗೌತಮ್ ಗಂಭೀರ್ಗೆ ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ಮುಖ್ಯ ಕೋಚ್ ಆಗಿ ಚಾರ್ಜ್ ತೆಗೆದುಕೊಂಡ ಮೇಲೆ ಮೊದಲ ಪ್ರವಾಸ ಇದು. T20 ಸರಣಿಯಲ್ಲಿ ಗೆಲುವು ಸಾಧಿಸಿದ್ರೂ ಕೂಡ ಏಕದಿನ ಸರಣಿಯಲ್ಲಿ ಭಾರಿ ಮುಖಭಂಗವಾಗಿದೆ. ತಂಡ ಸೋಲ್ತಾ ಇದ್ದಂತೆ ಗೌತಮ್ ಗಂಭೀರ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ತಂಡದಲ್ಲಾದ ಕೆಲ ಬದಲಾವಣೆಗಳು. ಗಂಭೀರ್ ಕೋಚ್ ಆದ್ಮೇಲೆ ತಂಡದಲ್ಲಿ ಅನೇಕ ಬದಲಾವಣೆಗಳಾಗಿವೆ. 3 ಮಾದರಿಯಲ್ಲಿ ಆಡುವ ಕೆಲವು ಆಟಗಾರರು ಮಾತ್ರ ಇದ್ದು ಏಕದಿನ ತಂಡದ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ನಿರಂತರ ಬದಲಾವಣೆಗಳಾಗ್ತಾ ಇದೆ. ರಾಹುಲ್ ದ್ರಾವಿಡ್ ಕಟ್ಟಿದ ತಂಡದಲ್ಲಿ ಗಂಭೀರ್ ಅನಗತ್ಯ ಪ್ರಯೋಗ ಮಾಡ್ತಿದ್ದಾರೆ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ಬ್ಯಾಟ್ಸ್ಮನ್ಗಳು ತಮ್ಮ ಸ್ಲಾಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ರೂ ಕೂಡ ಪ್ರಯೋಗ ಯಾಕೆ ಮಾಡಬೇಕು ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ KL ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಸ್ಥಾನವನ್ನ ಬದಲಾಯಿಸಬೇಕು ಎಂಬ ಸಲಹೆಗಳು ಕೇಳಿಬರ್ತಾ ಇವೆ. ಯಾಕಂದ್ರೆ ಶ್ರೇಯಸ್ ಅಯ್ಯರ್, KL ರಾಹುಲ್ ರಂತ ಆಟಗಾರರು 4-5ನೇ ಕ್ರಮಾಂಕದಲ್ಲಿ ಆಡೋ ಬ್ಯಾಟರ್ಸ್. ಆದ್ರೆ ಇಂಥ ಬಲವನ್ನೇ ಬ್ರೇಕ್ ಮಾಡಿ ಗಂಭೀರ್ ಇಲ್ಲೂ ಕೂಡ ಬದಲಾವಣೆ ತಂದಿದ್ರು. ಅದ್ಯಾವ ಲೆಕ್ಕದಲ್ಲಿ ಶಿವಮ್ ದುಬೆನ 4ನೇ ಸ್ಥಾನದಲ್ಲಿ, ಅಕ್ಷರ್ ಪಟೇಲ್ ರನ್ನ 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಮಕಾಲೀನ ಕ್ರಿಕೆಟ್ನ ಜಗತ್ತಿನಲ್ಲೇ ಕೂಡ ಬೆಸ್ಟ್ ಬ್ಯಾಟಿಂಗ್ ಲೈನಪ್ ನಮ್ಮ ಭಾರತದ್ದು. ಕಳೆದ 5 ವರ್ಷಗಳಿಂದ ಬೆಸ್ಟ್ ಮಿಡಲ್ ಆರ್ಡರ್ ಬ್ಯಾಟರ್ ಎನಿಸಿಕೊಂಡಿರುವ ರಾಹುಲ್ ರನ್ನ 7ನೇ ಕ್ರಮಾಂಕದಲ್ಲಿ ಆಡಿಸಿದ್ರೆ ಹೇಗೆ ತಾನೇ ಗೆಲ್ಲೋಕೆ ಸಾಧ್ಯ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಗಂಭೀರ್ ಈ ರೀತಿ ಪ್ರಯೋಗ ಮಾಡಿದ್ದು ಇದೇ ಮೊದಲೇನೂ ಅಲ್ಲ. ಈಗಾಗಲೇ ಈ ಹಿಂದೆ IPLನಲ್ಲಿ KKR ತಂಡದ ಮೆಂಟರ್ ಆಗಿದ್ದ ಗಂಭೀರ್ ಸುನಿಲ್ ನಾರಾಯಣ್ನನ್ನ ಓಪನರ್ ಆಗಿ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಸಿ ಸಕ್ಸಸ್ ಆಗಿದ್ರು. ಹಾಗೆ ಲಂಕಾ ವಿರುದ್ಧದ T20 ಸರಣಿಯ ಕೊನೆ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೆ ರಿಂಕು ಸಿಂಗ್ ಕೈಯಲ್ಲಿ ಬೌಲಿಂಗ್ ಮಾಡಿಸಿ ಗೆದ್ದು ಬೀಗಿದ್ರು. ಯಾಕಂದ್ರೆ ಇವರಿಬ್ಬರು ಕೂಡ ಬ್ಯಾಟರ್ಸ್ ಆಗಿದ್ರು. ಸೊ ಏಕದಿನ ಪಂದ್ಯಕ್ಕೂ ಕೂಡ ಅದೇ ರೀತಿ ಪ್ರಯೋಗ ಮಾಡಲು ಹೋಗಿದ್ದೇ ಸೋಲಿಗೆ ಕಾರಣ ಅನ್ನೋದು ಅಭಿಮಾನಿಗಳ ವಾದ. ಇಲ್ಲಿ ಭಾರತದ ಬ್ಯಾಟರ್ಸ್ ಫೇಲ್ಯೂರ್ ಎಷ್ಟು ನಿಜವೋ ಲಂಕಾ ತಂಡ ಗೆಲ್ಲೋಕೆ ಮುಖ್ಯ ಕಾರಣ ಅವರ ಸ್ಪಿನ್ನರ್ಸ್. 2ನೇ ಏಕದಿನ ಪಂದ್ಯ ಮಾತ್ರವಲ್ಲ, ಡ್ರಾನಲ್ಲಿ ಅಂತ್ಯವಾದ ಮೊದಲ ಏಕದಿನದಲ್ಲೂ ಕೂಡ ಸ್ಪಿನ್ ಮುಂದೆ ಟೀಂ ಇಂಡಿಯಾ ಮಂಡಿಯೂರಿತ್ತು. ಅವತ್ತು ಕೂಡ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ಸ್ಪಿನ್ನರ್ಗಳಿಗೆ ಸುಲಭಕ್ಕೆ ಶರಣಾಗಿದ್ರು. ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ ಸೇರಿದಂತೆ ಒಟ್ಟು 9 ಮಂದಿ ಬ್ಯಾಟರ್ಸ್ ಸ್ಪಿನ್ಗಳಿಗೆ ತಲೆಬಾಗಿದ್ರು. ಭಾನುವಾರದ ಪಂದ್ಯದಲ್ಲೂ ಕೂಡ ಅದೇ ಯುವ ಸ್ಪಿನ್ನರ್ ಜೆಫ್ರಿ ವಾಂಡರ್ಸಿ ಬರೋಬ್ಬರಿ 6 ವಿಕೆಟ್ಗಳನ್ನು ಕಿತ್ತು ಮಿಂಚಿದ್ರು. ಒಟ್ಟಿನಲ್ಲಿ ಲಂಕನ್ನರ ಸ್ಪಿನ್ನರ್ಸ್ ಅಬ್ಬರಕ್ಕೆ ಟೀಂ ಇಂಡಿಯಾದ ಬ್ಯಾಟಿಂಗ್ ವೈಫಲ್ಯ ಜಗಜ್ಜಾಹೀರಾಗಿದೆ. ಅನುಭವಿ ಆಟಗಾರರು ಎಡುತ್ತಾ ಇರೋದು ಆತಂಕಕ್ಕೆ ಕಾರಣ ಕೂಡ ಆಗಿದೆ. ಸೊ ಕೊನೆಯ ಪಂದ್ಯದಲ್ಲಿ ಭಾರತ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ.